ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇವತ್ತು ಉತ್ತರ ಪ್ರದೇಶದ ಸಂಬಾಲ್ನಲ್ಲಿರುವಂತಹ ಶಾಹಿ ಜಾಮಾ ಮಸೀದಿ ಮತ್ತು ಹರಿಹರ ದೇವಾಲಯದ ವಿವಾದ ಪ್ರಕರಣದಲ್ಲಿ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಉತ್ತರ ಪ್ರದೇಶದ ಸಂಬಾಲ್ನಲ್ಲಿರುವಂತಹ ಜಾಮಾ ಮಸೀದಿ ಸಮೀಕ್ಷೆ ಪ್ರಕರಣದಲ್ಲಿ ಅಲಹಾಬಾದ್ ಹೈಕೋರ್ಟ್ನಿಂದ ಮಸೀದಿಯ ಕಡೆಯವರಿಗೆ ಭಾರಿ ಮುಖಭಂಗವಾಗಿದೆ ಇವತ್ತಿನ ದಿನ. ಯಾಕೆಂದ್ರೆ ಈ ಒಂದು ಜಾಮಿಯಾ ಮಸೀದಿಯ ವಿವಾದದಲ್ಲಿ ಉತ್ತರ ಪ್ರದೇಶದ ಸಂಬಾಲ್ನಲ್ಲಿದೆ, ಸಂಬಾಲ್ದು ಅಲಹಾಬಾದ್ ಹೈಕೋರ್ಟ್ನಿಂದ ಅವರಿಗೆ ಭಾರಿ ಹಿನ್ನಡೆಯಾಗಿದೆ. ಮುಸ್ಲಿಂ ಕಡೆಯ ನಾಗರಿಕ ಪರಿಷ್ಕರಣಾ ಅರ್ಜಿಯನ್ನ ಅಲಹಾಬಾದ್ ಹೈಕೋರ್ಟ್ ತಿರಸ್ಕಾರವನ್ನ ಮಾಡಿದೆ. ಇನ್ನು ಹೈಕೋರ್ಟ್ನ ಈ ತೀರ್ಪಿನ ಪ್ರಕಾರ ಸರ್ವೆ ಪ್ರಕರಣವು ಸಂಬಾಲ್ನ ಜಿಲ್ಲಾ ನ್ಯಾಯಾಲಯದಲ್ಲಿ ಮುಂದುವರಿಯುವುದು ಸ್ಪಷ್ಟವಾಗಿದೆ. ನ್ಯಾಯಮೂರ್ತಿ ರೋಹಿತ್ ರಂಜನ್ ಅಗ್ರವಾಲ್ ಅವರಿಂದ ಏಕಸದಸ್ಯ ಪೀಠವು ಮುಸ್ಲಿಂ ಪರವಾದ ವಾದಗಳನ್ನ ತಿರಸ್ಕರಿಸಿ ತೀರ್ಪನ್ನ ನೀಡಿತು. ಆದ್ರೆ 2024 ನವೆಂಬರ್ 19 ಸಿವಿಲ್ ನ್ಯಾಯಾಲಯದಲ್ಲಿ ತೀರ್ಪನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ಮಸೀದಿಯ ಸಮಿತಿಯ ಸಿವಿಲ್ ಪರಿಷ್ಕರಣಾ ಅರ್ಜಿಯ ಮೇಲಿನ ಚರ್ಚೆ ಮೇ 13 ಪೂರ್ಣಗೊಂಡ ನಂತರ ಹೈಕೋರ್ಟ್ ನಿರ್ಧಾರವನ್ನ ಕಾಯ್ದಿರಿಸಿತ್ತು. ಸಂಬಾಲ್ನ ಜಾಮಿಯಾ ಮಸೀದಿ ಮತ್ತು ಹರಿಹರ ದೇವಾಲಯ ವಿವಾದದ ಕುರಿತು ಮಸೀದಿ ಸಮಿತಿಯ ಸಿವಿಲ್ ಪರಿಷ್ಕರಣಾ ಅರ್ಜಿಯನ್ನ ಸಲ್ಲಿಸಿತ್ತು. ಮಸೀದಿ ಸಮಿತಿಯು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಪ್ರಕರಣದ ನಿರ್ವಹಣೆಯನ್ನ ಪ್ರಶ್ನಿಸಿತು. ಮಸೀದಿ ಸಮಿತಿಯು ನವೆಂಬರ್ 19, 2024 ಸಿವಿಲ್ ನ್ಯಾಯಾಲಯದ ತೀರ್ಪನ್ನ ಇವತ್ತು ಪ್ರಶ್ನಿಸಿತ್ತು. ನವೆಂಬರ್ 24 ಸಂಬಾಲ್ನ ಶಾಹಿ ಜಾಮಾ ಮಸೀದಿ ವರ್ಸಸ್ ಶ್ರೀ ಹರಿಹರ ಮಂದಿರ ಪ್ರಕರಣದಲ್ಲಿ ವಕೀಲ ವಿಷ್ಣು ಶಂಕರ್ ಜೈನ್ ಅವರು ಮಹಂತ ಋಷಿರಾಜ್ ಅವರ ಅರ್ಜಿಯ ಮೇಲೆ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಎಂಬುದು ಗಮನಿಸಬೇಕಾದ ಸಂಗತಿ. ಸಿವಿಲ್ ನ್ಯಾಯಾಲಯದ ನಂತರ ಮಸೀದಿ ಮತ್ತು ದೇವಾಲಯದ ಪ್ರಕರಣವು ಹೈಕೋರ್ಟ್ಗೆ ತಲುಪಿತ್ತು. ಸ್ಥಳೀಯ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸಿದಂತ ಜಾಮಾ ಮಸೀದಿ ಸಮಿತಿಯು ಸ್ಥಳೀಯ ನ್ಯಾಯಾಲಯ ಸರ್ವೆ ಆದೇಶವನ್ನ ಪ್ರಶ್ನಿಸಿ ಜಾಮಾ ಮಸೀದಿ ನಿರ್ವಹಣಾ ಸಮಿತಿಯು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಿವಿಲ್ ಪರಿಷ್ಕರಣಾ ಅರ್ಜಿಯನ್ನ ಸಲ್ಲಿಸಿತು. ಆಗಸ್ಟ್ 15, 1947 ಯಾವುದೇ ಧಾರ್ಮಿಕ ಸ್ಥಳದ ಸ್ಥಾನಮಾನವನ್ನ ಕೊಳ್ಳಲು ಅವಕಾಶವನ್ನ ನೀಡುವ ಪೂಜಾ ಸ್ಥಳಗಳ ಕಾಯ್ದೆ 1991 ಅಡಿಯಲ್ಲಿ ಈ ಪ್ರಕರಣವನ್ನ ನಿರ್ಬಂಧಿಸಲಾಗಿದೆ ಅಂತ ಸಮಿತಿ ವಾದಿಸಿತು. ಇನ್ನು ಹೈಕೋರ್ಟ್ನ ನ್ಯಾಯಮೂರ್ತಿ ರೋಹಿತ್ ರಂಜನ್ ಅಗ್ರವಾಲ್ ಅವರ ಏಕಸದಸ್ಯ ಪೀಠವು ಎರಡು ಕಡೆಯ ವಾದವನ್ನು ಆಲಿಸಿತು. ಪುರಾತತ್ವ ಶಾಸ್ತ್ರದ ಸಮೀಕ್ಷೆ ಆಧಾರದ ಮೇಲೆ ಮಸೀದಿಯಲ್ಲಿ ದೇವಾಲಯದ ಅವಶೇಷಗಳು ಇದೆ ಅಂತ ಹಿಂದೂ ಕಡೆಯವರು ಹೇಳಿಕೊಂಡ್ರೆ ಮುಸ್ಲಿಂ ಕಡೆಯವರು ಇದನ್ನ ಐತಿಹಾಸಿಕ ಮಸೀದಿ ಎಂದು ಕರೆದು ಸಮೀಕ್ಷೆಯನ್ನ ಕಾನೂನು ಬಾಹಿರ ಅಂತ ಕರೆದಿದ್ರು. ಈ ಹಿನ್ನೆಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನವೆಂಬರ್ 2024 ಮಧ್ಯಪ್ರವೇಶಿಸಿ ಸ್ಥಳೀಯ ನ್ಯಾಯಾಲಯದ ಪ್ರತಿಕ್ರಿಯೆಗಳಿಗೆ ತಡೆ ನೀಡಿ ಮಸೀದಿಯ ಸಮಿತಿಯು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವಂತೆ ನಿರ್ದೇಶನವನ್ನ ಸಲ್ಲಿಸಿತು. ಇಂದಿನ ತೀರ್ಪು ಈ ಪ್ರಕರಣದ ದಿಕ್ಕನ್ನ ನಿರ್ಧರಿಸುವಂತದಲ್ಲದೆ ಸಂಬಾಲ್ನಲ್ಲಿ ಶಾಂತಿ ಮತ್ತು ಸಾಮರಸ್ಯಕ್ಕೂ ಮುಖ್ಯವಾಗಿರುತ್ತದೆ. ಸಂಭಾವ್ಯ ಉದ್ವಿಗ್ನತೆಯ ದೃಷ್ಟಿಯಿಂದ ಸ್ಥಳೀಯ ಆಡಳಿತವು ಸಂಬಾಲ್ನಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಿದೆ. ಎರಡೂ ಸಮುದಾಯಗಳು ಶಾಂತಿ ಕಾಪಾಡುವಂತೆ ಮನವಿಯನ್ನ ಮಾಡಲಾಗಿದೆ. ಹಾಗಾಗಿ ಈ ಒಂದು ಪ್ರಕರಣ ಇವತ್ತೇ ಒಂದು ಮಹತ್ವದ ತೀರ್ಪನ್ನು ಪಡೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇನ್ನು ಮೇ 7 ಮತ್ತು 10 ನಡುವೆ ಭಾರತ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ಪ್ರವೇಶಿಸಿ ಡ್ರೋನ್ಗಳು, ಕ್ಷಿಪಣಿಗಳು ಮತ್ತು ಬಾಂಬ್ಗಳನ್ನ ಬಳಸಿ ದಾಳಿಯನ್ನ ನಡೆಸಿತ್ತು. ಪಹಲ್ಗಾಮ್ನಲ್ಲಿ ಇಸ್ಲಾಮಿಕ್ ಉಗ್ರರು ನಡೆಸಿದ ದುಷ್ಕೃತ್ಯಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ತೆಗೆದುಕೊಂಡಂತ ಸೇನಾ ಕ್ರಮದಲ್ಲಿ ಪಾಕಿಸ್ತಾನದ ದುರ್ಬಲ ವಾಯು ವ್ಯವಸ್ಥೆ ವೈಫಲ್ಯ ಮತ್ತು ಚೀನಾ ತಯಾರಿಸಿದ ಶಸ್ತ್ರಾಸ್ತ್ರಗಳು ಇಡೀ ಜಗತ್ತಿಗೆ ಬಹಿರಂಗವಾಗಿದ್ದವು. ಈ ಸಂಘರ್ಷದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ರಹಸ್ಯವಾಗಿ ಬೆಂಬಲ ನೀಡಿತ್ತು. ಡ್ರ್ಯಾಗನ್ ಶಸ್ತ್ರಾಸ್ತ್ರಗಳನ್ನ ಪೂರೈಸುವುದಲ್ಲದೆ ಉಪಗ್ರಹಗಳು, ರೆಡಾರ್ಗಳು ಮತ್ತು ಗುಪ್ತಚರ ಮೂಲಕ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿತು. ಆದರೆ ಈಗ ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡಿಲ್ಲ ಅಂತ ಹೇಳಿದೆ. ಭಾರತ ಮತ್ತು ಪಾಕಿಸ್ತಾನ್ ಎರಡೂ ಚೀನಾದ ಪ್ರಮುಖ ನೆರೆಯವರಾಗಿದ್ದು ನಾವು ಎರಡು ದೇಶಗಳೊಂದಿಗೆ ಸಂಬಂಧಗಳಿವೆ, ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡ್ತೇವೆ ಅಂತ ಚೀನಾದ ವಿದೇಶಾಂಗ ಸಚಿವಾಲಯ ಹೇಳಿದೆ.
ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹೆಚ್ಚಾದಾಗಿನಿಂದ ಚೀನಾದ ನಿಲುವು ತಟಸ್ಥವಾಗಿದೆ ಅಂತ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಾವೋ ನಿಂಗ್ ಹೇಳಿದ್ದಾರೆ. ಮತ್ತಷ್ಟು ಉದ್ವಿಗ್ನತೆ ಉಂಟಾಗುವುದನ್ನು ತಪ್ಪಿಸಲು ಎರಡು ಕಡೆಯವರು ಶಾಂತತೆಯನ್ನ ಕಾಯ್ದುಕೊಳ್ಳಬೇಕು ಮತ್ತು ಸಂಯಮವನ್ನ ಕಾಯ್ದುಕೊಳ್ಳಬೇಕು ಅಂತ ಚೀನಾ ಕರೆಯನ್ನ ನೀಡಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದಮ ವಿರಾಮವನ್ನ ನಾವು ಬೆಂಬಲಿಸುತ್ತೇವೆ ಮತ್ತು ಸ್ವಾಗತಿಸುತ್ತೇವೆ. ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಯನ್ನ ಕಾಪಾಡುವಲ್ಲಿ ಚೀನಾ ರಚನಾತ್ಮಕ ಪಾತ್ರ ವಹಿಸಲು ಸಿದ್ಧವಾಗಿದೆ ಅಂತ ಮಾವೋ ನಿಂಗ್ ಹೇಳಿದರು. ಪಾಕಿಸ್ತಾನ ಹೊಂದಿದಂತಹ ಚೀನಾದ ಸಶಸ್ತ್ರಗಳು ಮತ್ತು ಯುದ್ಧ ವಿಮಾನಗಳು ಗಂಭೀರ ಬಿಕ್ಕಟ್ಟಿನ ಸಮಯದಲ್ಲಿ ಕಡಿಮೆ ಪರಿಣಾಮವನ್ನ ಬೀರುತ್ತವೆ ಎಂಬುದನ್ನ ಆಪರೇಷನ್ ಸಿಂಧೂರ ಸಾಬೀತುಪಡಿಸಿತು. ಹಾಗಾಗಿ ಪಾಕಿಸ್ತಾನವನ್ನ ಬೆಂಬಲಿಸಿದ್ದಕ್ಕಾಗಿ ಭಾರತದಲ್ಲಿ ಟರ್ಕಿಯನ್ನ ಬಹಿಷ್ಕರಿಸಲಾಗುತ್ತಿದೆ. ಪ್ರಯಾಣ ರದ್ದತಿಗಳನ್ನ ಹೆಚ್ಚಾಗಿರುವುದು ಮಾತ್ರವಲ್ಲದೆ ಸೇಬು ಮತ್ತು ಅಮೃತಶಿಲೆ ಸೇರಿದಂತೆ ಟರ್ಕಿಯಿಂದ ಆಮದು ಮಾಡಿಕೊಳ್ಳುತ್ತಿರುವಂತಹ ಪ್ರತಿಯೊಂದು ವಸ್ತುವನ್ನ ಬಹಿಷ್ಕರಿಸಲಾಗುತ್ತಿದೆ. ಭಾರತದಲ್ಲಿ ವ್ಯವಹಾರ ನಡೆಸುತ್ತಿರುವಂತಹ ಟರ್ಕಿಶ್ ಕಂಪನಿಗಳು ಪ್ರಸ್ತುತ ಕೆಟ್ಟ ಪರಿಸ್ಥಿತಿಯಲ್ಲಿವೆ. ಇದನ್ನ ನೋಡಿ ಚೀನಾ ಕೂಡ ಭಯಭೀತಗೊಂಡಿದೆ. ಹಾಗಾಗಿ ಭಾರತದಲ್ಲಿ ತಯಾರಾದಂತಹ ಶಸ್ತ್ರಾಸ್ತ್ರಗಳು ಚೀನಾದ ಶಸ್ತ್ರಾಸ್ತ್ರಗಳಿಗಿಂತಲೂ ಹೆಚ್ಚು ಪ್ರಭಾವಶಾಲಿಯಾಗಿವೆ. ಇನ್ನು ಚೀನಾದ ಶಸ್ತ್ರಾಸ್ತ್ರಗಳು ಭಾರತದಲ್ಲಿ ತಯಾರಾದ ಶಸ್ತ್ರಾಸ್ತ್ರಗಳ ಮುಂದೆ ನಿಷ್ಪರಿಣಾಮಕಾರಿಯಾಗಿರುವುದನ್ನ ಜಗತ್ತು ಕಂಡಾಗ ಪಾಕಿಸ್ತಾನಕ್ಕೆ ರಕ್ಷಣಾ ಬೆಂಬಲ ನೀಡುವುದಕ್ಕೆ ಚೀನಾಕ್ಕೆ ದುಬಾರಿಯಾಗಿ ಪರಿಣಮಿಸಿತು. ಭಾರತದ ದಾಳಿಯಲ್ಲಿ ಲಾಹೋರ್ನಲ್ಲಿರುವಂತಹ ಚೀನಾ ನಿರ್ಮಿತ ವಾಯು ರಕ್ಷಣಾ ರೆಡಾರ್ ತೀವ್ರವಾಗಿ ಹಾನಿಗೊಳಗಾಯಿತು. ಪಾಕಿಸ್ತಾನದ ಚುನಿಯಾ ವಾಯುನೆಲೆಯಲ್ಲಿ ನಿಯೋಜಿಸಲಾಗಿದ್ದ ಚೀನಾದ YLC-8 ಈ ವಿರೋಧಿ ರಹಸ್ಯ ರಾಡಾರ್ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ಪಾಕಿಸ್ತಾನ ಭಾರತದ ಮೇಲೆ ಹಾರಿಸಿದ ಚೀನಾದಿಂದ ಪಡೆದ ಡ್ರೋನ್ಗಳು ಮತ್ತು AR-1 ಲೇಸರ್ ಮಾರ್ಗದರ್ಶಿ ಕ್ಷಿಪಣಿಗಳನ್ನ ಭಾರತೀಯ ರಕ್ಷಣಾ ವ್ಯವಸ್ಥೆಯು ಆಕಾಶದಲ್ಲಿಯೇ ನಾಶಪಡಿಸಿತು. ಭಾರತದ ಕ್ಷಿಪಣಿಗಳು ಮತ್ತು ವಿಮಾನಗಳು ಪ್ರತಿಬಂಧಿಸಲು ಪಾಕಿಸ್ತಾನವು ಚೀನಾ ನಿರ್ಮಿತ HQ-9 ವಾಯು ರಕ್ಷಣಾ ವ್ಯವಸ್ಥೆಯನ್ನ ನಿಯೋಜಿಸಿತು. ಆದರೆ ಭಾರತ ಈ ವ್ಯವಸ್ಥೆಯನ್ನ ಸುಲಭವಾಗಿ ಜಾಮ್ ಮಾಡಿ ಯಾವುದೇ ಅಡೆತಡೆ ಇಲ್ಲದೆ ಪಾಕಿಸ್ತಾನದೊಳಗೆ ಆಳವಾಗಿ ದಾಳಿಯನ್ನ ಮಾಡಿತು. ಹಾಗಾಗಿ ಈ ವ್ಯವಸ್ಥೆಗಳ ವೈಫಲ್ಯದ ಬಗ್ಗೆ ಚೀನಾದಲ್ಲಿಯೂ ಚರ್ಚೆ ನಡೆಯಿತು ಮತ್ತು ಅನೇಕ ಚೀನಾದ ಸಾಮಾಜಿಕ ಮಾಧ್ಯಮ ಖಾತೆಗಳು ಪಾಕಿಸ್ತಾನ ತರಬೇತಿಯ ಕೊರತೆ ಮತ್ತು ಕಳಪೆ ಕಾರ್ಯಾಚರಣೆಯ ಯೋಜನೆಯನ್ನ ದೂಷಿಸಿವೆ. ಹೋಶಿಯಾರ್ಪುರದಲ್ಲಿ ನೆಲದ ಮೇಲೆ ಬಿದ್ದಿದಂತ PL-15 ಕ್ಷಿಪಣಿ ತುಣುಕನ್ನ ಭಾರತೀಯ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಹಾಗಾಗಿ ಚೀನಾ ಕೂಡ ತನ್ನ ತಟಸ್ಥ ನಿಲುವನ್ನ ವಹಿಸಿಕೊಂಡಿದೆ. ಯಾಕಂದ್ರೆ ಚೀನಾದ ಅನೇಕ ವಸ್ತುಗಳು ಇಂದು ಭಾರತದಿಂದಲೇ ಅನೇಕ ರೀತಿಯ ಮತ್ತು ಅತಿ ಹೆಚ್ಚು ಆದಾಯವನ್ನ ಪಡೆದುಕೊಳ್ಳುತ್ತೆ. ಒಂದು ವೇಳೆ ಭಾರತೀಯರು ಕೂಡ ಚೀನಾವನ್ನ ಬೈಕಾಟ್ ಮಾಡಿದ್ರೆ, ಚೈನೀಸ್ ಪ್ರಾಡಕ್ಟ್ ಮತ್ತು ಡ್ರ್ಯಾಗನ್ನರ ಅನೇಕ ವಸ್ತುಗಳನ್ನ ಬೈಕಾಟ್ ಮಾಡಿದ್ರೆ ಚೀನಾ ಆರ್ಥಿಕವಾಗಿ ನಷ್ಟವನ್ನ ಹೊಂದಲಿದೆ. ಯಾಕಂದ್ರೆ ಚೀನಾದ ವಸ್ತುಗಳಿಗೆ ಭಾರತವೇ ನಂಬರ್ 1 ಮಾರುಕಟ್ಟೆ ಆಗಿರೋದ್ರಿಂದ ಚೀನಾ ಅವೆಲ್ಲವನ್ನ ಮನನ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಇವಾಗ ದೂಷಿಸ್ತಿದೆ. ಭಾರತದ ಜೊತೆ ಸಂಬಂಧವನ್ನ ಮತ್ತಷ್ಟು ಅದೇ ರೀತಿ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನು ಬಿಹಾರದ ರಾಜಕೀಯ ದೃಷ್ಟಿಕೋನದಿಂದ ಒಂದು ದೊಡ್ಡ ವಿಷಯ ನಡೆದು ಹೋಗಿದೆ. ಕಳೆದ ವರ್ಷ ಅಕ್ಟೋಬರ್ 31, 2024ರಂದು RCP ಸಿಂಗ್ ತಮ್ಮ ಹೊಸ ಪಕ್ಷ ಆಸಾ ರಚನೆಯನ್ನ ಘೋಷಿಸಿದ್ರು. ಆದರೆ ಅದಾದ ನಂತರ ಅವರು ಹೆಚ್ಚಾಗಿ ರಾಜಕೀಯದಿಂದ ಹಿಂದೆ ಸರಿದಿದ್ರು. ಆದರೆ ರಾಜಕೀಯದಿಂದ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಆಪ್ತ ನಾಯಕರಲ್ಲಿ ಇವರೊಬ್ರು ಅಂತ ಪರಿಗಣಿಸಲ್ಪಟ್ಟಿದ್ದಂತ ಮಾಜಿ ಕೇಂದ್ರ ಸಚಿವ RCP ಸಿಂಗ್ ಈಗ ಮತ್ತೆ ಹೊಸ ಇನ್ನಿಂಗ್ಸ್ ಅನ್ನ ಆರಂಭಿಸಿದ್ದಾರೆ. ಅವರು ಈಗ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ ಪಕ್ಷವನ್ನ ಬಲಪಡಿಸಲಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಅವರು ಜನ್ ಸ್ವರಾಜ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ಒಂದು ಪ್ರಮುಖ ರಾಜಕೀಯ ಬೆಳವಣಿಗೆ ಅಂತ ಪರಿಗಣಿಸಲಾಗ್ತಾ ಇದೆ. ಯಾಕಂದ್ರೆ ರಾಮಚಂದ್ರ ಪ್ರಸಾದ್ ಸಿಂಗ್ ಆಲಿಯಾಸ್ RCP ಸಿಂಗ್ ಅವರನ್ನ ಹಿರಿಯ ಕುರ್ಮಿ ನಾಯಕ ಅಂತ ಕರೆಯಲಾಗುತ್ತೆ. ಅಕ್ಟೋಬರ್ 31, 2024ರಂದು ಅವರು ತಮ್ಮ ಆಸಾ ಪಕ್ಷವನ್ನ ಘೋಷಿಸಿದಾಗ ಇಂದು ದೀಪಾವಳಿ ಮತ್ತು ದೀಪವು ಭರವಸೆಯನ್ನ ಜಾಗೃತಗೊಳಿಸುತ್ತದೆ, ಅದರಿಂದ ನಾನು ನನ್ನ ಪಕ್ಷಕ್ಕೆ ಆಸಾ ಅಂತ ಹೆಸರಿಸಿದ್ದೇನೆ ಅಂತ ಅವರು ಹೇಳಿದ್ರು. ಅವರು ಈ ಪಕ್ಷದ ಪೂರ್ಣ ರೂಪವನ್ನ ಸಹ ಹೇಳಿದ್ರು, ಆಪ್ ಸಬ್ಕಿ ಆವಾಜ್. ಆದ್ರೆ ಬಿಹಾರದ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ RCP ಸಿಂಗ್ ತಮ್ಮ ರಾಜಕೀಯ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತಿರುವುದನ್ನ ಕಂಡು ಬಂದಿದೆ. ವಾಸ್ತವವಾಗಿ 2010ರಲ್ಲಿ IAS ಕೆಲಸದಿಂದ VRS ಪಡೆದಂತ ನಂತರ ರಾಜಕೀಯಕ್ಕೆ ಬಂದಂತ RP ಸಿಂಗ್ ರಾಜಕೀಯದ ಉತ್ತುಂಗವನ್ನು ತಲುಪಿದ್ರು. ಒಂದು ಸಮಯದಲ್ಲಿ ಅವರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಜೊತೆಗೆ JDU ಸರ್ವೋಚ್ಚ ನಾಯಕ ಅಂದ್ರೆ ಅಧ್ಯಕ್ಷರಾಗಿದ್ರು. ನಂತರ ಅವರು NDA ಸರ್ಕಾರದಲ್ಲಿ ಕೇಂದ್ರ ಸಚಿವರಾದರು. ವಾಸ್ತವವಾಗಿ ರಾಜಕೀಯದ ಎತ್ತರವನ್ನ ಏರುವ ಅತಿಯಾದ
ಮಹತ್ವಾಕಾಂಕ್ಷೆಯಿಂದಾಗಿ RCP ಸಿಂಗ್ ನಂತರ ಅವಧಿಯಲ್ಲಿ ನಿತೀಶ್ ಕುಮಾರ್ ಅವರ ದೃಷ್ಟಿಯಿಂದ ಬಿದ್ದರು ಮತ್ತು ನಂತರ ಅವರು ಭಾರತೀಯ ಜನತಾ ಪಕ್ಷದಲ್ಲಿಯೂ ಸಹ ಬದಿಗಿಡಲ್ಪಟ್ಟರು. ಆದರೆ RCP ಸಿಂಗ್ ಪ್ರಸ್ತುತ ಬಿಹಾರ ರಾಜಕೀಯದಲ್ಲಿ ವಿಭಿನ್ನವಾಗಿ ಕಂಡು ಬರುತ್ತಿದೆ. RCP ಸಿಂಗ್ ಅವರ ಸೋಲಿನ ನಂತರ ಪತನದ ಕತೆ 2021ರಲ್ಲಿ ಪ್ರಾರಂಭವಾಗುತ್ತದೆ. 2021ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಚಿವ ಸಂಪುಟವನ್ನ ವಿಸ್ತರಿಸಿದಾಗ RCP ಸಿಂಗ್ ಅವರನ್ನ JDU ಕೂಟದಿಂದ ಸಚಿವರನ್ನಾಗಿ ಮಾಡಲಾಗಿತ್ತು. ಆಗ ಪ್ರಸ್ತುತ ಕೇಂದ್ರ ಸಚಿವ ಲಲ್ಲನ್ ಸಿಂಗ್ ಅವರು ಈ ಹುದ್ದೆಗೆ ಸ್ಪರ್ಧಿಯಾಗಿದ್ರು ಅಂತ ರಾಜಕೀಯ ತಜ್ಞರು ಹೇಳ್ತಾರೆ. ಆಗ RCP ಸಿಂಗ್ ಸ್ವತಃ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಸಚಿವರಾದರು ಅಂತ ಆರೋಪಿಸಲಾಗಿತ್ತು. ಅವರು CM ನಿತೀಶ್ ಕುಮಾರ್ ಅವರ ಒಪ್ಪಿಗೆಯನ್ನ ಪಡೆಯಲಿಲ್ಲ ಮತ್ತು ಸಚಿವ ಸ್ಥಾನವನ್ನ ಪಡೆದರು ಅಂತ ಹೇಳಲಾಗಿತ್ತು. ಅಂದಿನಿಂದ RCP ಸಿಂಗ್ ಬಗ್ಗೆ ಪಕ್ಷದೊಳಗೆ ಅಸಮಾಧಾನ ವಾತಾವರಣವಿತ್ತು ಮತ್ತು ನಂತರ ಅವಧಿಯಲ್ಲಿ ಅವರು ಕ್ರಮೇಣ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಂದ ದೂರವಾದರು ಅಂತ ಹೇಳಲಾಗುತ್ತೆ. ಇದಾದ ನಂತರ 2022ರಲ್ಲಿ ಮತ್ತೆ ಸಮಯ ಬಂದಿತ್ತು. ನಂತರ JDU NDA ಜೊತೆಗಿತ್ತು. ಆದರೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ರಾಜ್ಯಸಭಾ ಸದಸ್ಯರಾಗಿದ್ದು RCP ಸಿಂಗ್ ಅವರನ್ನ JDU ಕೂಟದಿಂದ ಮತ್ತೆ ಸದನಕ್ಕೆ ಕಳಿಸಲಿಲ್ಲ. ವಿಷಯ ಹೆಚ್ಚುತ್ತಲೇ ಇತ್ತು ಮತ್ತು ರಾಜಕೀಯ ದ್ವೇಷವು ಹಾಗೆಯೇ ಇತ್ತು. ಆಗಸ್ಟ್ 2022ರಲ್ಲಿ ಬಿಹಾರದ ರಾಜಕೀಯದ ಸನ್ನಿವೇಶದಲ್ಲಿ ಬದಲಾವಣೆ ಕಂಡು ಬಂದಿತ್ತು ಮತ್ತು ನಿತೀಶ್ ಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆದರು RJD ಕಾಂಗ್ರೆಸ್ ಮೈತ್ರಿಯಿಂದ. ಹಾಗಾಗಿ ಇದಾದ ನಂತರ RCP ಸಿಂಗ್ 2023ರಲ್ಲಿ ಬಿಜೆಪಿ ಸೇರಿದ್ರು. ವಾಸ್ತವವಾಗಿ ನಂತರ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅವರಿಗೆ ಟಿಕೆಟ್ ನೀಡಬಹುದು ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಇದಕ್ಕೂ ಮೊದಲು ಬಿಹಾರದಲ್ಲಿ ಮತ್ತೆ ರಾಜಕೀಯ ಆಟ ಪ್ರಾರಂಭವಾಯಿತು. ಮತ್ತೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಲೋಕಸಭಾ ಚುನಾವಣೆಗೆ ಮೊದಲು ಮತ್ತೆ ಪಕ್ಷವನ್ನ ಬದಲಾಯಿಸಿದ್ರು ಮತ್ತು NDAಗೆ ಸೇರಿದ್ರು. RP ಸಿಂಗ್ ಅವರ ರಾಜಕೀಯ ಉದಯದ ನಂತರ ಅವರ ರಾಜಕೀಯ ಹಿನ್ನೆಲೆಗೆ ಸರಿದ ಸಮಯ ಇದು ಅಂತ ರಾಜಕೀಯ ತಜ್ಞರು ಹೇಳ್ತಾರೆ. ಅದಾಗಿ ವಾಸ್ತವವಾಗಿ ಒಂದು ಕಾಲದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ಗೆ ತುಂಬಾ ಹತ್ತಿರವಾಗಿದ್ದಂತ RCP ಸಿಂಗ್ ಮತ್ತು ನಿತೀಶ್ ಕುಮಾರ್ ಅವರ ಹತ್ತಿರ ಬರಲು ಸಾಧ್ಯವಾಗಲಿಲ್ಲ. ಯಥಾನ್ಮತೆ ನಿತೀಶ್ ಮತ್ತು ಬಿಜೆಪಿಯ ನಿಕಟತೆ ನಡುವೆ ಭಾರತೀಯ ಜನತಾ ಪಕ್ಷವು RCP ಸಿಂಗ್ ಅವರನ್ನ ಬಹುತೇಕ ಮರೆತಿದೆ. ಇದರಿಂದ ನಂತರ ಅಕ್ಟೋಬರ್ 31, 2024ರಂದು ಅವರು ತಮ್ಮದೇ ಆದ ಆಸಾ ಪಕ್ಷವನ್ನ ರಚಿಸುವುದಾಗಿ ಘೋಷಿಸಿದ್ರು. ಆದರೆ ಆ ಪಕ್ಷದಿಂದಲೂ ಈ ಒಂದು ಸಿಂಗ್ ಅವರ ನಿರೀಕ್ಷೆಗಳು ಈಡೇರಲಿಲ್ಲ. ಈಗ ಪ್ರಶಾಂತ್ ಕಿಶೋರ್ ಅವರೊಂದಿಗೆ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಕುರ್ಮಿ ಜಾತಿಯ ಪ್ರಬಲ ನಾಯಕರಾಗಿ ಅವರು ಮುಖ್ಯಮಂತ್ರಿಗೆ ಸ್ವಲ್ಪ ಪರಿಹಾರ ನೀಡಬಹುದೇ ಅಂತ ನೋಡುವುದು ಆಸಕ್ತಿದಾಯಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿತೀಶ್ ಕುಮಾರ್ ಅವರು ಹಾನಿ ಮಾಡಲು ಸಾಧ್ಯವಾಗುತ್ತದೆ ಅಥವಾ CM ನಿತೀಶ್ ಮತ್ತೊಮ್ಮೆ ನಾಯಕ ಎಂದು ಸಾಬೀತು ಮಾಡುತ್ತಾರೆ, ಸವಾಲು ತಗೊಳ್ಳೋರು ನಾವು ಅಂತ ಅಲ್ಲಿ ಹೇಳಲಾಗ್ತಾ ಇದೆ. ಆದ್ರೆ ಸವಾಲು ಪ್ರತಿ ಸವಾಲು ನಡೀತಾ ಇದೆ. ಆದ್ರೆ ಮುಂದೆ ನೋಡ್ಬೇಕು ನಿತೀಶ್ ಕುಮಾರ್ನ ಏನು ಕುರ್ಮಿ ಸಮುದಾಯದ ನಾಯಕರಾಗಿರುವಂತಹ ಸಿಂಗ್ ಅವರು ನಿತೀಶ್ ಅವರನ್ನ ಈ ಬಾರಿ ಮಣಿಸ್ತಾರ ಅನ್ನೋದು. ಇವಾಗಿದ್ದು ಪ್ರೈಮ್ ಟೈಮ್ ನ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಪ್ರೈಮ್ ಟೈಮ್ ನಲ್ಲಿ.